ನಮಸ್ತೆ ಪುಟಾಣಿಗಳೇ. ಇಲ್ಲೊಂದು ಸಣ್ಣ ಕತೆ, ಅದು ಮಂಗನ ನ್ಯಾಯ. ಕತೆ ತುಂಬ ಸೊಗಸಾಗಿದೆ. ಇಲ್ಲಿ ಒಂದು ಮಂಗ ಮತ್ತು ಎರಡು ಬೆಕ್ಕುಗಳ ಒಂದು ಕಥೆಯನ್ನು ನೋಡಬಹುದು. ಆ ಕಥೆಯನ್ನೇ ಪದ್ಯದ ರೂಪದಲ್ಲಿಯೂ ಸಹ ಆಡಬಹುದು. ತುಂಬ ಆಸಕ್ತಿಯಿಂದ ಕೂಡಿದ ಒಂದು ಪುಟಾಣಿ ಕತೆ, ಜೊತೆಗೆ ಆ ಕಥೆಯೇ ಒಂದು ಪದ್ಯದ ರೂಪದಲ್ಲಿ ನೋಡೋಣ. ತುಂಬ ಚೆನ್ನಾಗಿದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಾವು ಅನೇಕ ಪ್ರಾಣಿ ಪಕ್ಷಿ ಕಥೆಗಳನ್ನು ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಇಂತಹ ಕಥೆಗಳು ಮಕ್ಕಳಿಗೆ ಆಸಕ್ತಿದಾಯಕ ಆಗಿರುತ್ತವೆ. ಅದರ ಜೊತೆಗೆ ಭಾಷೆಯನ್ನು ಪರಿಚಯಿಸುತ್ತವೆ. ಬನ್ನಿ ಕಥೆಯನ್ನು ನೋಡೋಣ. ಒಮ್ಮೆ ಎರಡು ಬೆಕ್ಕುಗಳು ಕೂಡಿ ಬೆಣ್ಣೆಯನ್ನು ಕದ್ದ ಬೆಣ್ಣೆಯನ್ನು ಹಂಚಿಕೊಳ್ಳತೊಡಗಿದವು. ಹಂಚುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಅಷ್ಟಕ್ಕೆ ಎರಡು ಬೆಕ್ಕುಗಳು ದೊಡ್ಡ ಜಗಳ ಮಾಡತೊಡಗಿದವು. ಇದನ್ನು ನೋಡುತ್ತಾ ಹತ್ತಿರದ ಮರದಲ್ಲಿ ಕೂತಿದ್ದ ಮಂಗವು ತಕ್ಷಣ ಅಲ್ಲಿಗೆ ಬಂದು, ನಾನು ನಿಮಗೆ ಸರಿಯಾಗಿ ಹಂಚಿ ನ್ಯಾಯ ಕೊಡಿಸುತ್ತೇನೆ ಎಂದು ಹೇಳಿತು. ಬೆಕ್ಕುಗಳು ಒಪ್ಪಿಕೊಂಡವು. ಮಂಗವು ಎಲ್ಲ ಬೆಣ್ಣೆಯನ್ನು ಬೆಕ್ಕುಗಳಿಂದ ಪಡೆದುಕೊಂಡಿತು. ಆನಂತರ ಎರಡು ಬೆಕ್ಕುಗಳಿಗೆ ಹಂಚುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಆಗ ಏನಾಗುತ್ತೆ, ಬೆಣ್ಣೆಯನ್ನು ತಕ್ಕಡಿಯ ಎರಡು ಬಟ್ಟಲುಗಳಿಗೆ ಹಾಕಿತು. ಒಂದು ಬಟ್ಟಲು ಮೇಲೆ ಮತ್ತು ಇನ್ನೊಂದು ಬಟ್ಟಲು ಕೆಳಗೆ ಬಂದಿತು. ಕೆಳಗೆ ಬಂದ ಬಟ್ಟಲಿನಲ್ಲಿ ಬೆಣ್ಣೆ ಹೆಚ್ಚಾಗಿದೆ ಎಂದು ಅದರಲ್ಲಿ ಒಂದಿಷ್ಟು ಬೆಣ್ಣೆಯನ್ನು ಮಂಗ ತಿಂದಿತು. ಆಗ ಮೇಲೆ ಏರಿದ್ದ ಇನ್ನೊಂದು ಬಟ್ಟಲು ಕೆಳಕ್ಕೆ ಬಂತು. ಈಗ ಇದು ಹೆಚ್ಚಾಗಿದೆ ಎಂದು ಮಂಗ ಅದರಲ್ಲಿದ್ದ ಸ್ವಲ್ಪ ಬೆಣ್ಣೆಯನ್ನು ತಿಂದಿತು. ಹೀಗೆ ಅದು ಪೂರ್ತಿ ಬೆಣ್ಣೆಯನ್ನು ತಿಂದು ಮುಗಿಸಿತ್ತು. ಆದರೆ ಬೆಕ್ಕುಗಳಿಗೆ ಯಾವುದೇ ಬೆಣ್ಣೆಯ ಭಾಗ ಸಿಗಲಿಲ್ಲ. ಆದ್ದರಿಂದಲೇ ಈ ಕಥೆಯ ನೀತಿ ಇಬ್ಬರಿಗೆ ಜಗಳ, ಮೂರನೆಯವನಿಗೆ ಲಾಭ ಎಂದಾಗುತ್ತದೆ. ಇನ್ನು ಇದೇ ಕಥೆಯನ್ನು ಒಂದು ಪದ್ಯದ ರೂಪದಲ್ಲಿ ನೋಡೋಣ. ಮಂಗನ ನ್ಯಾಯ. ಜೋಡಿ ಬೆಕ್ಕು ಕೂಡಿಕೊಂಡು ಬೆಣ್ಣೆ ಗಡಿಗೆ ತಂದವು, ನನಗೆ ಹೆಚ್ಚು ತನಗೆ ಹೆಚ್ಚು ಎನ್ನುತ್ತ ಜಗಳ ಕಾದವು. ಜೋಡಿ ಬೆಕ್ಕು ಕೂಡಿಕೊಂಡು ಬೆಣ್ಣೆ ಗಡಿಗೆ ತಂದವು, ನನಗೆ ಹೆಚ್ಚು ತನಗೆ ಹೆಚ್ಚು ಎನ್ನುತ್ತ ಜಗಳ ಕಾದವು. ಹೊಂಚು ಹಾಕಿ ಕುಟಿಲ ಮಂಗ ನ್ಯಾಯ ಹೇಳ ಬಂದಿತು, ತೂಕ ಮಾಡಿ ಕೊಡುವೆ ನಾನು ಪರಡಿ ತನ್ನಿ ಎಂದಿತು. ಹೊಂಚು ಹಾಕಿ ಕುಟಿಲ ಮಂಗ ನ್ಯಾಯ ಹೇಳ ಬಂದಿತು, ತೂಕ ಮಾಡಿ ಕೊಡುವೆ ತಾನು ಪರಡಿ ತನ್ನಿ ಎಂದಿತು. ಆಚೆ ಈಚೆ ಬೆಣ್ಣೆ ಹಚ್ಚಿ ಪರಡಿ ತೂಗಿ ನೋಡಿತು, ಅದಕ್ಕೆ ಹೆಚ್ಚು ಇದಕ್ಕೆ ಹೆಚ್ಚು ಎನ್ನುತ್ತ ಗುಳುಂ ನುಂಗಿತು. ಆಚೆ ಈಚೆ ಬೆಣ್ಣೆ ಹಚ್ಚಿ ಪರಡಿ ತೂಗಿ ನೋಡಿತು, ಅದಕ್ಕೆ ಹೆಚ್ಚು ಇದಕ್ಕೆ ಹೆಚ್ಚು ಎನ್ನುತ್ತ ಗುಳುಂ ನುಂಗಿತು. ಹಾಗೂ ಹೀಗೂ ಮಾಡಿ ಮಂಗ ತಾನೇ ತಿಂದು ತೇಗಿತು, ಗಡಿಗೆ ಒಡೆದು ಪರಡಿ ಚೆಲ್ಲಿ ಗಿಡದ ಮೇಲೆ ಹಾರಿತು. ಹಾಗೂ ಹೀಗೂ ಮಾಡಿ ಮಂಗ ತಾನೇ ತಿಂದು ತೇಗಿತು, ಗಡಿಗೆ ಒಡೆದು ಪರಡಿ ಚೆಲ್ಲಿ ಗಿಡದ ಮೇಲೆ ಹಾರಿತು. ಇದಾಗಿದೆ ಪದ್ಯ ಮಂಗನ ನ್ಯಾಯ. ಮುಂದೆ ಏನಾಯಿತು? ನಮ್ಮ ಜಗಳದಿಂದ ಬೆಣ್ಣೆ ಪರರ ಸ್ವತ್ತು ಹಾಯಿತು, ಜೋಡಿ ಬೆಕ್ಕು ಜಗಳ ಸಲ್ಲ ಎನ್ನುತ್ತ ಮರಳಿ ನಡೆದವು. ನಮ್ಮ ಜಗಳದಿಂದ ಬೆಣ್ಣೆ ಪರರ ಸ್ವತ್ತು ಹಾಯಿತು, ಜೋಡಿ ಬೆಕ್ಕು ಜಗಳ ಸಲ್ಲ ಎನ್ನುತ್ತ ಮರಳಿ ನಡೆದವು. ಹೇಗಿದೆ ಪುಟಾಣಿಗಳೇ ಪದ್ಯ ಚೆನ್ನಾಗಿದೆ ಅಲ್ಲವೇ? ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಪದ್ಯವನ್ನು ಹಾಡಿನ ರೂಪದಲ್ಲಿ ಕಲಿಯೋಣ. ಪದ್ಯಗಳನ್ನು ಹೀಗೆ ಕಲಿಯುತ್ತಾ ಇರಿ, ನಿಮ್ಮ ಭಾಷೆಯು ಉತ್ತಮಗೊಳ್ಳುವುದು. ಅಷ್ಟೇ ಅಲ್ಲ, ಇಂತಹ ಪದ್ಯಗಳಿಂದ ನಮಗೊಂದು ನೀತಿ ಪಾಠ ಸಿಗುವುದು ಅಲ್ಲವೇ? ಸರಿ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಕತೆ ಇಲ್ಲವೇ ಹೊಸ ಹಾಡಿನೊಂದಿಗೆ ಇಲ್ಲವೇ ಹೊಸ ಪಾಠದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು ಪುಟಾಣಿಗಳೇ.